ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡೀಪ್ ನೆಕ್ ಅಂದರೆ ಫ್ರಂಟು ಡೀಪು ಬ್ಯಾಕು ಡೀಪಲ್ಲಿ ವಿತ್ ಪ್ರಿನ್ಸಸ್ ಕಟ್ಟಲ್ಲಿ ನಾವು ಯಾವ ರೀತಿ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನಗೊಬ್ಬರು ಕಮೆಂಟ್ ಮಾಡಿದರು ಪ್ರಿನ್ಸಸ್ ಕಟ್ ಮೆಥಡಲ್ಲಿ ಡೀಪ್ ನೆಕ್ ಬ್ಲೌಸನ್ನು ತೋರಿಸ್ಕೊಡಿ ಅಂತ. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಬಂದು ಬಾಡಿ ಮೆಜರ್ಮೆಂಟ್ಸನ್ನು ತೊಗೊಂಡು ಮಾಡ್ತಾ ಇರೋದು. ನೋಡಿ, 1 ಮೀಟರ್ ಲೈನಿಂಗನ್ನು ತೊಗೊಂಡಿದ್ದೀನಿ. ಇದು ಬಂದು ಫ್ರಂಟ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಫಸ್ಟು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಈಗ 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ನಾನು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನಾನು ಮಾರ್ಕಿಂಗನ್ನು ಮಾಡ್ತಾ ಇರೋದು. ಸೊ ಅವರು ಬ್ಲೌಸ್ ಲೆಂತ್ ಬಂದು ಅವ್ರಿಗೆ 14.5 ಇಂಚು ಬೇಕು. ನೋಡಿ, 14.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ತದನಂತರ ಅವ್ರದ್ದು ಬ್ಯಾಕ್ ಡೀಪ್ ಬಂದು 10 ಇಂಚಸ್ ಇದೆ. ನಾವು ಬ್ಯಾಕ್ ಡೀಪನ್ನು ಯಾಕೆ ಮಾರ್ಕ್ ಮಾಡ್ಕೋಬೇಕಂದ್ರೆ ಅವ್ರದ್ದು ಡೀಪ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಚೆಸ್ಟ್ ಲೈನಲ್ಲಿ ಮೈನಸ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಫಸ್ಟು ಡೀಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರದ್ದು 10 ಇಂಚಸ್ ಡೀಪ್ ಇದೆ. ಈಗ ಈ ಬ್ಲೌಸ್ ಬಂದು ಬಸ್ಟ್ ಮೆಥಡಲ್ಲಿರುತ್ತೆ. ಇವ್ರದ್ದು ಬಸ್ಟ್ ಬಂದು 38ಗೆ 2 ಇಂಚಸ್ ಲೂಸಿಂಗೋಸ್ಕರ ಆ್ಯಡ್ ಮಾಡಿದ್ರೆ 40 ಆಗುತ್ತೆ. 40 / 4 ಮಾಡಿದಾಗ 10 ಇಂಚಸ್ ಅನ್ನೋದು ನಮಗೆ ಬರುತ್ತೆ. ಆ 10 ಇಂಚಸಲ್ಲಿ ನಾವು 1.5 ಇಂಚನ್ನ ಮೈನಸ್ ಮಾಡ್ಕೋಬೇಕು. ಆ 10 ಇಂಚಸಲ್ಲಿ 1.5 ಇಂಚನ್ನ ಮೈನಸ್ ಮಾಡಿದಾಗ ನಮಗೆ 8.5 ಇಂಚಸ್ ಅನ್ನೋದು ಬರುತ್ತೆ. ಅಲ್ಲಿಗೆ ನಮಗೆ ಚೆಸ್ಟ್ ಅನ್ನೋದು 8.5 ಇಂಚಸ್ಸು. ಯಾಕೆ 1.5 ಇಂಚನ್ನ ನಾವು ಮೈನಸ್ ಮಾಡಬೇಕಂದ್ರೆ ನಾವು ಇಲ್ಲಿ ಬ್ಯಾಕ್ ಡೀಪ್ ಅನ್ನೋದು 10 ಇಂಚಸ್ ತೊಗೊಂಡಾಗ ಕಂಪಲ್ಸರಿ ನಾವು ಚೆಸ್ಟ್ ಲೈನಲ್ಲಿ ಮೈನಸನ್ನು ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಅಲ್ಲಿ ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ. ಕ್ಲಾತ್ ಎಕ್ಸ್ಟ್ರಾ ಇದ್ದಷ್ಟು ನಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ. ಹಾಗೆ ಇವ್ರದ್ದು ವೇಸ್ಟ್ ರೌಂಡ್ ಬಂದು 32. ಅದರಲ್ಲಿ 4ನೇ ಒಂದು ಭಾಗ ಬಂದು 8 ಇಂಚಸ್ಸು. ನಾನಿಲ್ಲಿ 10 ಇಂಚಸ್ ಡೀಪ್ ಆಗ್ತಾ ಇರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿ ಡಾಟನ್ನು ತೊಗೊಳ್ತಾ ಇಲ್ಲ. ನಿಮಗೆ ನೆಕ್ಕು ಬ್ರಾಡ್ನೆಸ್ ಜಾಸ್ತಿ ಇದ್ದಷ್ಟು, ಲೆಂತ್ ಜಾಸ್ತಿ ಆದಷ್ಟು ನೀವು ಬ್ಯಾಕಲ್ಲಿ ಡಾಟ್ಸನ್ನು ಮೈನಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಏನು ಚೆಸ್ಟ್ ಲೈನ್ 8.5 ಇಂಚಸ್ ಇತ್ತು ಮತ್ತು ವೇಸ್ಟ್ ಹತ್ರ 8 ಇಂಚಸ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ಇವರ ಆರ್ಮ್ ರೌಂಡ್ ಬಂದು ನಮಗೆ 16.5 ಇದೆ. 16.5ನ /2 ಮಾಡ್ತಾ ನಮಗೆ 8.25 ಅನ್ನೋದು ಬರುತ್ತೆ. ಆ 8.25ಅಲ್ಲಿ 1.25 ಇಂಚನ್ನ ನೀವು ಮೈನಸ್ ಮಾಡ್ಕೋಬೇಕು. ಆಗ ನಿಮಗೆ 6.5 ಅನ್ನೋದು ಬರುತ್ತೆ. ಸೊ 6.5ಗೆ ಈ ರೀತಿ ಒಂದು ಲೈನನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಆರ್ಮ್ ಕರ್ವ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಬಂದು ಅಪ್ಪರ್ ಚೆಸ್ಟ್ 36 ಆಗಿರೋದ್ರಿಂದ 2.4 ಅಂದರೆ 2 ಇಂಚಸ್ ಮೇಲೆ 4 ಲೈನ್ಸ್ಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಸೈಡ್ ಸೀಮ್ ಅಲವೆನ್ಸಸ್ ಕಡೆಯಿಂದ ಈ ರೀತಿ ಒಂದು ಎಲ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ ಆ ಲೈನ್ ಮೇಲೆ ಮಿಡ್ ಪಾಯಿಂಟನ್ನು ಈ ರೀತಿ ಚೆಕ್ ಮಾಡಿಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಕೆಳಗಡೆಗೆ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಈ ರೀತಿ ಆರ್ಮ್ ಕರ್ವನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇವ್ರ ಅಪ್ಪರ್ ಚೆಸ್ಟು 36 ಆಗಿರೋದ್ರಿಂದ ನಾನು ಸೈಡ್ ಸೀಮ್ ಅಲವೆನ್ಸಸ್ ಕಡೆಯಿಂದ 2 ಇಂಚಸ್ ಮೇಲೆ 4 ಲೈನ್ಸ್ಗೆ ಮಾರ್ಕ್ ಮಾಡಿದ್ದೀನಿ. ನಿಮ್ದು ಒಂದು ವೇಳೆ 38 ಚೆಸ್ಟ್ ಆದರೆ ನೀವು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು ವೇಳೆ 34 ಆದರೆ 2 ಇಂಚಸ್ ಮೇಲೆ 3 ಲೈನ್ಸ್ಗೆ ಮಾರ್ಕ್ ಮಾಡಿಕೊಂಡು ನೀವು ಈ ರೀತಿ ಆರ್ಮ್ ಕರ್ವನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಅವರ ಆರ್ಮ್ ರೌಂಡು ಬಂದು 16.5, ಅದರಲ್ಲಿ /2 ಮಾಡಿದಾಗ 8.5 ಅನ್ನೋದು 8.25 ಅನ್ನೋದು ಬರುತ್ತೆ. ಈಗ ನೀವು ಮಾರ್ಕ್ ಮಾಡ್ಕೊಂಡಿರೋ ಆರ್ಮ್ ರೌಂಡು ಕರೆಕ್ಟಾಗಿ 8.25 ಇಂಚಸ್ ಬರ್ತಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ನಾವಿಲ್ಲಿ ಸಿವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿಲ್ಲ, ರೆಡಿ ಅನ್ನೋದು ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ 8.25 ಅನ್ನೋದು ಬರಬೇಕು. ಈಗ ಇಲ್ಲಿಂದ ರೆಡಿ ಶೋಲ್ಡರ್ ನಾನು ಬಂದು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಬಿಡ್ತು ಬಂದು ನಮಗೆ 3.25 ಇಂಚ್ ಅನ್ನೋದು ಬರ್ತಿದೆ. ಸೊ ಕೆಳಗಡೆನೂ ಸೇಮ್ ಅಷ್ಟೇನೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡಿಕೊಂಡು ನಿಮಗೆ ಈ ಬಾಕ್ಸಲ್ಲಿ ನಿಮಗೆ ಯಾವ ನೆಕ್ಕು ಡಿಸೈನ್ ಬೇಕಾಗುತ್ತೋ ಅದನ್ನು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಂಪಲ್ಲಾಗಿ ರೌಂಡ್ ಶೇಪನ್ನು ಡ್ರಾ ಮಾಡಿಕೊಂಡೆ. ಈಗ ಸೈಡ್ ಸೀಮ್ ಅಂದರೆ ಸಿವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಸೈಡಲ್ಲಿ 2 ಇಂಚಸ್ಗೆ ತೊಗೊಂಡಿದ್ದೀನಿ. ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ಗೆ ನಾವು ಶೋಲ್ಡರ್ ಹತ್ರ ನಮಗೆ ಮಾರ್ಜಿನ್ ಬೇಕಾಗುತ್ತೆ, 1/2 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆರ್ಮ್ ರೌಂಡ್ ಹತ್ರ ಕೂಡ ನಾವು 1 ಸೆಂಟಿಮೀಟರು ಈ ರೀತಿ ಮಾರ್ಕ್ ಮಾಡಿಕೊಂಡು ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ನೀವು ಒಂದು ವೇಳೆ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನೀವು ಕಟ್ಟಿಂಗನ್ನು ಮಾಡೋದಾದರೆ ಖಂಡಿತವಾಗ್ಲೂ ನೀವು ಲೂಸಿಂಗನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾನು 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡಿಕೊಂಡು ಆನಂತರ 1.25 ಇಂಚನ್ನ ನಾನು ಮೈನಸ್ ಮಾಡಿದ್ದೀನಿ. ಚೆಸ್ಟ್ ಲೈನಲ್ಲಿ 10 ಇಂಚಸ್ ಡೀಪ್ ಆಗಿರೋದ್ರಿಂದ ನಾನು 1.5 ಇಂಚ್ ಮೈನಸ್ ಮಾಡಿದ್ದೀನಿ. ನಿಮ್ಮದು ಒಂದು ವೇಳೆ 8 ಇಂಚಸ್ 9 ಇಂಚಸ್ ಆ ಥರ 8 9 ಅಥವಾ ಆ ರೀತಿ ಡೀಪ್ ಬಂದಾಗ ನೀವು 1 ಇಂಚನ್ನು ಮೈನಸ್ ಮಾಡ್ಕೊಳ್ಳಿ ಚೆಸ್ಟ್ ಲೈನಲ್ಲಿ. ನೋಡಿ, ಈಗ ಬ್ಯಾಕ್ ಪಾರ್ಟ್ ಅನ್ನೋದು ಕಂಪ್ಲೀಟ್ ಆಯಿತು.
ಈಗ ನಾವೇನು ಮಾರ್ಕ್ ಮಾಡಿದ್ದೀವೋ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಬ್ಯಾಕಲ್ಲಿ ಡಾಟ್ಸ್ ಇಲ್ಲದೆ ಇರೋದ್ರಿಂದ ನೀವು ಈ ರೀತಿ ಮೇಲೆಗಡೆಗೆ ಒಂದು 1 ಸೆಂಟಿಮೀಟರ್ ಅಂದರೆ ಒಂದು 1/2 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಇರೋ ಥರ ನೀವು ಮೇಲೆಗೆ ಬಂದು ಈ ರೀತಿ ಮಾರ್ಕ್ ಮಾಡಿಕೊಂಡು ಸೈಡ್ ಸೀಮ್ ಅಲೌನ್ಸಸ್ ಕಡೆಗೆ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಇಲ್ಲಿ ಮೇಲೆಗೆ ಎತ್ಕೊಂಡಂಗೆ ಕಾಣಿಸುತ್ತೆ, ನಿಮಗೆ ಬ್ಯಾಕ್ ಸೈಡು ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಸೊ ಈ ರೀತಿ ಒಂದು 1/2 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಇರೋ ಥರ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಸೈಡ್ ಸೀಮ್ ಅಲೌನ್ಸಸ್ ಕಡೆಗೆ ಈ ರೀತಿ ಕ್ರಾಸಾಗಿ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಮಾರ್ಜಿನ್ ಹತ್ರ ಅಂದರೆ ನಾವೇನು 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟಲ್ಲಿ ನಮಗೆ ಪ್ರಿನ್ಸಸ್ ಕಟ್ಟಲ್ಲಿ ನಾವು ಕಟಿಂಗನ್ನು ಮಾಡ್ತಿರೋದ್ರಿಂದ ನಾನು ಪೇಪರ್ ಮೇಲೆ ಕಟಿಂಗನ್ನು ಮಾಡಿ ತೋರಿಸ್ಕೊಡ್ತೀನಿ. ನೋಡಿ, ಬ್ಯಾಕ್ ಬ್ಲೌಸ್ ಲೆಂತ್ ಬಂದು ನಮಗೆ 14.25 ಇಂಚ್ ಇದೆ. ಅಂದರೆ ರೆಡಿ ಅನ್ನೋದು 14.25 ಇಂಚು ಬೇಕು. ಸೊ ನಮಗೆ ಫ್ರಂಟ್ ಅನ್ನೋದು ಒಂದು ಇಂಚು ಅಥವಾ 1.5 ಇಂಚು ಜಾಸ್ತಿ ಇರೋ ಥರ ಈ ರೀತಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ನಾನಿಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡೆ. ಈಗ ಫಸ್ಟು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ನಾನು ಆರ್ಮ್ ರೌಂಡ್ ಬಂದು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಇಂಚನ್ನು ಆ್ಯಡ್ ಮಾಡಿಕೊಂಡು ನಾನೀಗ ಫ್ರಂಟ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 6.5ಗೆ 1/4 ಇಂಚಿನ ಅಂದರೆ ಆ್ಯಡ್ ಮಾಡೋದು ಅಂದರೆ 7.25 ಇಂಚ್ ಅನ್ನೋದು ಬರುತ್ತೆ. 7.25 ಇಂಚಿಗೆ ಅಲ್ಲೊಂದು ಪಾಯಿಂಟನ್ನು ಇಟ್ಕೊಂಡು ಸ್ಟ್ರೈಟಾಗಿ ಈಗ ಒಂದು ಲೈನ್ ಹಾಕೋದು. ಇದು ಬಂದು ನಮಗೆ ಚೆಸ್ಟ್ ಲೈನ್ ಆಗಿರುತ್ತೆ. ಹಾಗೆ ಫ್ರಂಟ್ ಡೀಪ್ ಬಂದು 7 ಇಂಚಸನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಅವ್ರದ್ದು ಹೈಟ್ ಆಫ್ ಬಸ್ಟ್ ಪಾಯಿಂಟ್ ಬಂದು 10 ಇಂಚಸ್ ಇದೆ. ಸೊ 10 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಅಂಡರ್ ಬಸ್ಟ್ ಲೈನು ಬಂದು ಅಂಡರ್ ಬಸ್ಟ್ ಲೈನಿಗೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 12 ಮಾಡಬೇಕು. ಫುಲ್ ಬಸ್ಟ್ ಡಿವೈಡೆಡ್ ಬೈ 12 ಮಾಡಿದಾಗ ಅವ್ರಿಗೆ 3.1 ಅನ್ನೋದು ಬರುತ್ತೆ. ಅವ್ರ ಫುಲ್ ಬಸ್ಟ್ ಬಂದು 38 ಡಿವೈಡೆಡ್ ಬೈ 12 ಮಾಡಿದಾಗ 3.11 ಅನ್ನೋದು ಬರುತ್ತೆ. ಹಾಗೆ ಎಕ್ಸ್ಟ್ರಾ ನಾನಿಲ್ಲಿ 2 ಇಂಚಸ್ ಅಂದರೆ ಅಂಡರ್ ಬಸ್ಟ್ ಲೈನ್ಗಿಂತ ಕೆಳಗಡೆ ನಾನು 2 ಇಂಚಸ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ 2 ಇಂಚಸ್ಸು. ಇಲ್ಲ ನಿಮಗೆ 2 ಇಂಚಸ್ ಜಾಸ್ತಿ ಅನ್ನೋರು 1.5 ಇಂಚನ್ನ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ಇವ್ರಿಗೆ ಸ್ವಲ್ಪ ಬಸ್ಟ್ ಹೆವಿ ಆಗಿರೋದ್ರಿಂದ ನಾನು 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಬ್ಯಾಕ್ ಪಾರ್ಟಲ್ಲಿ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡಿದ್ವಿ. ಅಂದರೆ ಫುಲ್ ಬಸ್ಟ್ 38 ಪ್ಲಸ್ 2 ಡಿವೈಡೆಡ್ ಬೈ 4 ಮಾಡಿದ್ವಿ. ಅಲ್ಲಿ ನಾವು ಡೀಪ್ ನೆಕ್ ಆಗಿರೋದ್ರಿಂದ 1.5 ಇಂಚಿನ ನಾವು ಮೈನಸ್ ಮಾಡಿದ್ವಿ. ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿ ಮೈನಸ್ ಇಲ್ಲ. ಅವ್ರದ್ದು ಫುಲ್ ಬಸ್ಟ್ ಬಂದು 38 ಪ್ಲಸ್ 2 ಇಂಚಸ್ ಲೂಸಿಂಗೋಸ್ಕರ ಆ್ಯಡ್ ಮಾಡಿದಾಗ 40 ಆಗುತ್ತೆ. 40 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಅದರಲ್ಲಿ 4ನೇ ಒಂದು ಭಾಗ 10 ಇಂಚಸ್ ಅನ್ನೋದು ಬರುತ್ತೆ. ನೋಡಿ, ಈ ರೀತಿ ಚೆಸ್ಟ್ ಲೈನ್ ಮೇಲೆ 10 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಆರ್ಮ್ ಕರ್ವ್ಗೋಸ್ಕರ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಮಾರ್ಕ್ ಮಾಡಿರ್ತೀವೋ ಸೇಮ್ ಅದನ್ನೇ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 2 ಇಂಚಸ್ ಮೇಲೆ 4 ಪಾಯಿಂಟ್ಸ್ಗೆ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈಗ ನಾವು ಆರ್ಮ್ ಕರ್ವನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಬ್ಯಾಕ್ ಪಾರ್ಟಲ್ಲಿ ಚೆಸ್ಟ್ ಲೈನಿಂದ ಮೇಲೆಗಡೆ ಮೀಟಿಂಗ್ ಪಾಯಿಂಟನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡಿದ್ದೀವೋ ಅಲ್ಲಿಗೆ ಚೆಕ್ ಮಾಡ್ಕೊತಾ ಇದ್ದೀನಿ. 2.25 ಇಂಚಿಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬಂದಿದೆ. ನಿಮಗೆ ಬ್ಯಾಕ್ ಪಾರ್ಟಲ್ಲಿ 2.25 ಮೇಲೆ 1 ಪಾಯಿಂಟ್ ಕಡಿಮೆ ಬಂದಾಗ ನೀವು ಫ್ರಂಟಿಗೆ ಬಂದು ಒಂದು 1/2 ಇಂಚ್ ಕಡಿಮೆ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಬೈ ಮಿಸ್ಟೇಕ್ ಆಗಿ ಸೇಮ್ ತೊಗೊಂಡಿದ್ದೀನಿ. ಈಗ ನಾವು ಫ್ರಂಟಲ್ಲಿ ಶೋಲ್ಡರನ್ನು ಮೈನಸ್ ಮಾಡ್ಕೋಬೇಕು. ನೋಡಿ, ಇವ್ರು ಫುಲ್ ಶೋಲ್ಡರ್ ಬಂದು 14.5, ಅದರಲ್ಲಿ ಬೈ 2 ಮಾಡಿದ್ರೆ ನಮಗೆ 7.25 ಇಂಚ್ ಅನ್ನೋದು ಬರುತ್ತೆ. 7.25 ಇಂಚ್ ಶೋಲ್ಡರ್ನ ಮೈನಸ್ ಮಾಡಿದ್ರೆ ನಮಗೆ 5.25 ಇಂಚ್ ಅನ್ನೋದು ನಮಗೆ 14.5 ಡಿವೈಡೆಡ್ ಬೈ 2 ಮಾಡಿದ್ರೆ ಎನಿ ಸೈಜ್ ನೀವು 1.5 ಇಂಚನ್ನ ಮೈನಸ್ ಮಾಡ್ಕೋಬೋದು. ನಿಮ್ಮ ಶೋಲ್ಡರ್ ಎಷ್ಟೇ ಬಂದಿರಲಿ ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿಕೊಂಡು ನೀವು ಅದರಲ್ಲಿ 1.5 ಇಂಚನ್ನ ಮೈನಸ್ ಮಾಡಿಕೊಂಡು ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲೊಂದು ಮಿಸ್ಟೇಕ್ ಆಗಿದೆ, ನಾನು ಆನಂತರ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ. ನೋಡಿ, ಬ್ಯಾಕ್ ಪಾರ್ಟಲ್ಲಿ ನಾವು ವಿತ್ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿದ್ದೀವಿ. ಫ್ರಂಟ್ ಪಾರ್ಟಲ್ಲಿ ನಾವು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿಲ್ಲ. ಸೊ ನಾನಿಲ್ಲಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಬಾಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೇಲೆ ಎಷ್ಟು ಬಂದಿರುತ್ತೋ ಅಷ್ಟೇ ನೀವು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಫ್ರಂಟ್ ಡೀಪ್ಗೋಸ್ಕರ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಮಿಸ್ಟೇಕ್ ಆಗಿದೆ, ನಾನು ಆನಂತರ ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಿಸ್ಟೇಕ್ ಆಗಿದೆ ಅಂತ. ಈಗ ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಫುಲ್ ಬಾಸ್ ಡಿವೈಡೆಡ್ ಬೈ 10 ಮಾಡಬೇಕು. ಫುಲ್ ಬಾಸ್ ಡಿವೈಡೆಡ್ ಬೈ 10 ಮಾಡಿದಾಗ ಅವ್ರಿಗೆ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಬರುತ್ತೆ. ಅಲ್ಲಿಗೆ ಈ ರೀತಿ ಫುಲ್ ಬಾಸ್ ಲೈನ್ ಮೇಲೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ವೇಸ್ಟ್ ಲೈನ್ ಮೇಲೆ ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಬಸ್ಟ್ ಲೈನ್ ಮೇಲೆ ನಿಮ್ಗೆ ಎಷ್ಟು ಇಂಚಸ್ ಮಾರ್ಕ್ ಮಾಡ್ಕೊಂಡಿರ್ತೀರೋ ಸೇಮ್ ಅಷ್ಟೇ ಇಂಚಸ್ನ ನೀವು ವೇಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈಗ ಇವರು ವೇಸ್ಟ್ ರೌಂಡ್ ಬಂದು 32 ಇಂಚಸ್ ಆಗಿರೋದ್ರಿಂದ ಅದನ್ನು 4ರಿಂದ ಭಾಗಿಸಿದಾಗ ನಮಗೆ ಅದರಲ್ಲಿ 4ನೇ ಒಂದು ಭಾಗ 8 ಇಂಚಸ್ ಅನ್ನೋದು ಬರುತ್ತೆ. ನೋಡಿ 8 ಇಂಚಸ್ಸು ಇಲ್ಲಿಗೆ ಬರ್ತಿದೆ. 2 ಇಂಚಸ್ ಅನ್ನೋದು ಎಕ್ಸ್ಟ್ರಾ ಇದೆ ನಮ್ಗೆ ಮಾರ್ಜಿನ್ ಲೈನ್ ಹತ್ತಿರ 2 ಇಂಚಸ್ ಎಕ್ಸ್ಟ್ರಾ ಇದೆ. ನಿಮ್ಗೆ ಎಕ್ಸ್ಟ್ರಾ ಇದೆಯೋ ಅದನ್ನು ಈ ರೀತಿ ಅಪೆಕ್ಸ್ ಲೈನಿಂದ ಎರಡೂ ಕಡೆ ಡಿವೈಡ್ ಮಾಡ್ಕೋಬೇಕು. 2 ಇಂಚಸ್ ಇರೋದ್ರಿಂದ ನಾನು ಆ ಕಡೆ 1 ಇಂಚು ಈ ಕಡೆ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಪಾಯಿಂಟನ್ನ ನಾವು ಆರ್ಮ್ ಕರ್ವ್ ಲೈನ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಅಪೆಕ್ಸ್ ಪಾಯಿಂಟಿಂದ ಆರ್ಮ್ ಕರ್ವ್ ಲೈನ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಆ ಡಾಟ್ ಲೆಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆರ್ಮ್ ಹೋಲ್ ಹತ್ರದಿಂದ ಅಪೆಕ್ಸ್ ಪಾಯಿಂಟ್ವರೆಗೂ ನಮಗೆ ಡಾಟ್ ಲೆಗ್ 6 ಕಾಲ್ ಅನ್ನೋದು ಬರ್ತಿದೆ. ಅದೇ 6 ಕಾಲನ್ನು ನಾವು ಏನು ಶೋಲ್ಡರ್ ಮೈನಸ್ ಮಾಡಿ ಒಂದು ಲೈನ್ ಹಾಕ್ಕೊಂಡಿರ್ತೀವೋ ಆ ಲೈನ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. 6 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಒಂದು ಪಾಯಿಂಟನ್ನು ಇಟ್ಕೊಂಡು ಈ ರೀತಿ ಡಾಟ್ ಲೆಗ್ಗನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ನಾವೇನು ಶೋಲ್ಡರ್ ಮೈನಸ್ ಮಾಡಿ ಒಂದು ಲೈನ್ ಹಾಕ್ಕೊಂಡು 1/4 ಇಂಚು ಮುಂದೆ ಬಂದಿರ್ತೀವಲ್ಲ ಆ ಪಾಯಿಂಟ್ ಹತ್ರದಿಂದ ಈ ರೀತಿ ನಾವು ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನಾವು ಈ ರೀತಿ ಆರ್ಮ್ ಕರ್ವನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ ರೆಡಿ ಶೋಲ್ಡರ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ. ನೋಡಿ ನಮಗೆ ಬ್ಯಾಕ್ ಪಾರ್ಟಲ್ಲಿ ರೆಡಿ ಶೋಲ್ಡರ್ ಬಂದು ನಾನು 2.5 ಇಂಚು ತೊಗೊಂಡಿದ್ದೀನಿ. ಮತ್ತು ಸೀವಿಂಗ್ ಅಲವೆನ್ಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಆರ್ಮ್ ಹೋಲ್ ಸೈಡು. ನಾವಿಲ್ಲಿ ಫ್ರಂಟಲ್ಲಿ ಸೀವಿಂಗ್ ಅಲವೆನ್ಸಸ್ ಆ್ಯಡ್ ಮಾಡಿಲ್ಲ. ಸೇಮ್ ನಮಗೆ ನಾವೇನು 1/4 ಇಂಚು ಮುಂದೆ ಬಂದು ಮಾರ್ಕ್ ಮಾಡಿದ್ವು ಅಲ್ಲಿಂದ ನಮಗೆ ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ 2.5 ಇಂಚ್ ಅನ್ನೋದು ನಮ್ಗೆ ಅಲ್ಲಿಗೆ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಮಗೆ ಮೇಲ್ಗಡೆ ಎಷ್ಟು ನೆಕ್ ವಿಡ್ತ್ ಗ್ಯಾಪ್ ಇರುತ್ತೋ ಸೇಮ್ ಕೆಳಗಡೆನೂ ಅಷ್ಟೇ ನೆಕ್ ವಿಡ್ತ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾನು ಒಂದು ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ಫ್ರಂಟಲ್ಲಿ ಸೇವಿಂಗ್ ಅಲವೆನ್ಸಸ್ನ ಆ್ಯಡ್ ಮಾಡಿಲ್ಲ, ಜಸ್ಟ್ ರೆಡಿ ಶೋಲ್ಡರ್ನ ಮಾತ್ರ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದೆಲ್ಲ ಮಿಸ್ಟೇಕು, ನಾನು ಆಗಲೇ ಮಾರ್ಕ್ ಮಾಡಿರೋಂಥ ಮಿಸ್ಟೇಕು. ಸ್ವಲ್ಪ ಯಾಮಾರಿದ್ರು ಕೂಡ ನಾವು ಡ್ರಾಫ್ಟಿಂಗ್ ಮಾಡುವಾಗ ತುಂಬಾ ಮಿಸ್ಟೇಕ್ಸ್ ಆಗುತ್ತೆ. ಅದಕ್ಕೆ ಒಂದಕ್ಕೆ 2 ಸಲ ಚೆಕ್ ಮಾಡ್ಕೊಂಡು ನಾವು ಕಟಿಂಗನ್ನು ಮಾಡ್ಕೋಬೇಕು. ಈಗ ನಾವು ಬ್ಯಾಕಲ್ಲಿ ನಮಗೆ 8 ಕಾಲ್ ಅನ್ನೋದು ಆರ್ಮ್ ರೌಂಡ್ ಬಂದಿದೆ, ಫ್ರಂಟಲ್ಲೂ ಕೂಡ ನಮಗೆ 8 ಕಾಲ್ ಅನ್ನೋದು ಆರ್ಮ್ ರೌಂಡ್ ಬರಬೇಕು. ಆಗ ಬಂದಾಗ ಮಾತ್ರ ನಮಗೆ ಆರ್ಮ್ ರೌಂಡ್ ಅನ್ನೋದು ಕರೆಕ್ಟಾಗಿ 16.5 ಅನ್ನೋದು ಬರುತ್ತೆ. ನೋಡಿ ಈಗ ನನಗಿಲ್ಲಿ ಕಡಿಮೆ ಅನ್ನೋದು ಬರ್ತಿದೆ. ಇದು ಚೆಕ್ ಮಾಡುವಾಗ ನನಗೆ 8 ಇಂಚಸ್ ಅನ್ನೋದು ಬಂದಿದೆ. ನನಗಿನ್ನೂ 1/4 ಇಂಚು ಕಡಿಮೆ ಇರೋದ್ರಿಂದ ನಾನೀಗ ಚೆಸ್ಟ್ ಲೈನನ್ನು ಒಂದು 1/4 ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಹೊಸದಾಗಿ ನಾನು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೊಂದು ವೇಳೆ ಮ್ಯಾಚ್ ಆಗಲಿಲ್ಲ ಅಂದರೆ ನೀವು ಈ ರೀತಿ ಮಾಡ್ಬೋದು. ನಾನಿಲ್ಲಿ ಒಂದು ಮಿಸ್ಟೇಕನ್ನು ಮಾಡಿದ್ದೀನಿ. ಏನು ಅಂದರೆ ಬ್ಯಾಕ್ ಪಾರ್ಟಲ್ಲಿ ನಿಮಗೇನು ಆರ್ಮ್ ಕರ್ವ್ ಲೈನ್ಗೆ ಲೆಂತ್ ಇರುತ್ತಲ್ವ, ಚೆಸ್ಟ್ ಲೈನಿಂದ ಮೇಲ್ಗಡೆ ನೀವು ಎಲ್ಲಿ ಮಾರ್ಕ್ ಮಾಡಿದ್ದೀರೋ ನಾನು ಬ್ಯಾಕ್ ಪಾರ್ಟಲ್ಲಿ ಏನು ತೊಗೊಂಡಿದ್ದೀನೋ ಫ್ರಂಟ್ ಪಾರ್ಟಲ್ಲೂ ಸೇಮ್ ಅಷ್ಟೇ ತೊಗೊಂಡಿದ್ದೀನಿ. ಅದರಿಂದ ನನಗೆ ಈ ರೀತಿ ಮಿಸ್ಟೇಕ್ ಆಗಿದೆ. ನೀವು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡಿದಾಗ ನೀವು ಒಂದು 1/2 ಇಂಚಿನ ಕಡಿಮೆ ಮಾಡಿ ಮಾರ್ಕ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು ನೀಟಾಗಿ ಆ ಡಾಟ್ ಲೆಗ್ಸ್ ಅನ್ನೋದು ನಮಗೆ 2 ಈಕ್ವಲ್ ಆಗಿರಬೇಕು. ಈಗ ಮತ್ತೆ ಚೆಕ್ ಮಾಡ್ಕೊತಾ ಇದ್ದೀನಿ, ನಮಗೆ 8 ಕಾಲ್ ಅನ್ನೋದು ಬರ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಈಗ ಎಕ್ಸಾಕ್ಟಾಗಿ ನಮಗೆ 8 ಕಾಲ್ ಇಂಚ್ ಅನ್ನೋದು ಬರ್ತಿದೆ. ನಿಮ್ಮ ಆರ್ಮ್ ರೌಂಡ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು. ನೋಡಿ 8 ಕಾಲ್ ಇಂಚ್ ಇರೋದು ಕರೆಕ್ಟಾಗಿ ಬರ್ತಿದೆ ನಮಗೆ. ಈಗ ಬ್ಯಾಕ್ ಪಾರ್ಟನ್ನು ನಾವು ಸೈಡ್ ಸೀಮ್ ಅಲವೆನ್ಸಸ್ನ ಚೆಕ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಪಾರ್ಟಲ್ಲಿ ನಾವು ಸೈಡ್ ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡಿದ್ದೀವಿ, ಸೀವಿಂಗ್ ಅಲವೆನ್ಸಸ್ನ ಆ್ಯಡ್ ಮಾಡಿದ್ದೀವಿ. ಅದನ್ನು ಬಿಟ್ಟು ಈ ರೀತಿ ಚೆಕ್ ಮಾಡಿಕೊಂಡಾಗ ನೋಡಿ ಬ್ಯಾಕ್ ಪಾರ್ಟಲ್ಲಿ ನಾವು ಕೆಳಗಡೆ ಮತ್ತು ಮೇಲ್ಗಡೆ 2 ಕಡೆ ನಾವು ಸೀವಿಂಗ್ ಅಲವೆನ್ಸಸ್ನ ಆ್ಯಡ್ ಮಾಡಿದ್ದೀವಿ. ರೆಡಿ ಎಲ್ಲಿರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ನನಗೆ ಜಸ್ಟ್ ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿದಾಗ ನನಗೆ ಜಸ್ಟ್ ಒಂದೇ ಒಂದು ಪಾಯಿಂಟಷ್ಟು ಫ್ರಂಟ್ ಪಾರ್ಟ್ ಜಾಸ್ತಿ ಇರೋದ್ರಿಂದ ನಾನು ವೇಸ್ಟ್ ಹತ್ರ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ನಿಮ್ಗೊಂದು ವೇಳೆ 1/2 ಇಂಚು 1 ಇಂಚ್ ಈ ಥರ ಏನಾದರೂ ಹೆಚ್ಚು ಕಡಿಮೆ ಬಂದಾಗ ಸೇಮ್ ನೀವು ಅಲ್ಲಿಗೆ ಈ ರೀತಿ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಹಾಗೆ ಉಕ್ಸ್ ಪಟ್ಟಿ ಸೈಡು ನಮಗೆ ಪಟ್ಟಿ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ. ಅದರಿಂದ ನೋಡಿ ಒಂದು 1/2 ಇಂಚಿಗೆ ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ಈ ರೀತಿ ಶೇಪನ್ನು ಮೇಲೆಗೆ ತಗೋಬೇಕು. ಈಗ ನಾವು ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ನೀಟಾಗಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಡಾಟ್ ಅನ್ನೋದು ತುಂಬ ಸ್ಮೂತಾಗಿದ್ದಾಗ ಮಾತ್ರ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಇದೇ ರೀತಿಯೇ ಕಟ್ ಮಾಡಿಕೊಂಡಾಗ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಂದರೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಇದಕ್ಕೊಂದು ಶೇಪನ್ನು ತೊಗೊಳ್ಳೋಣ.
ಕೆಲವರು ಫ್ರೀ ಹ್ಯಾಂಡಲ್ಲೇ ಇದಕ್ಕೆ ಶೇಪನ್ನು ತೊಗೋಬೋದು. ನಿಮಗೆ ಫ್ರೀ ಹ್ಯಾಂಡಲ್ಲಿ ಕಷ್ಟ ಅನ್ನೋರು ನೋಡಿ ಈ ರೀತಿ ಫಸ್ಟು ಬಸ್ಟ್ ಲೈನಿಂದ ಅಂಡರ್ ಬಸ್ಟ್ ಲೈನ್ಗೆ ಈ ರೀತಿ ಮಿಡ್ ಪಾಯಿಂಟ್ನ ಕಂಡಿಡ್ಕೊಂಡು ಆ ಮಿಡ್ ಪಾಯಿಂಟ್ ಹತ್ತಿರ ನೋಡಿ ಸ್ಕೇಲನ್ನು ಈ ರೀತಿ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಈ ಶೇಪನ್ನು ಕೊಟ್ಕೊಳ್ಳಿ. ನಮಗೆ ಈ ಸ್ಕೇಲನ್ನು ಯೂಸ್ ಮಾಡ್ಕೊಂಡು ಶೇಪ್ ಕೊಡೋದಕ್ಕೆ ಕಷ್ಟ ಅನ್ನೋರು ನೀವು ಫ್ರೀ ಹ್ಯಾಂಡಲ್ಲೇ ನೀವು ಈಸಿಯಾಗಿ ಈ ಶೇಪನ್ನು ಕೊಟ್ಕೋಬೋದು. ಈಗ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ನಿಮಗೆ 2 ಪ್ರಿನ್ಸಸ್ ಕಟ್ ಲೈನ್ಸ್ ಅನ್ನೋದು ಈಕ್ವಲ್ ಆಗಿರಬೇಕು. ನೋಡಿ ಇದು ನನಗೆ 11.5 ಬರ್ತಿದೆ. ಈ ಲೈನು ಕೂಡ ನಮಗೆ 11.5 ಇಂಚ್ ಅನ್ನೋದು ಬರಬೇಕು. ಇಲ್ಲಾಂದರೆ ನೀವು ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗೋಗುತ್ತೆ. ನೋಡಿ 11.5ಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಿದೆ. ಸೊ 1 ಪಾಯಿಂಟ್ ಆ ಥರ ಏನು ಕಡಿಮೆ ಬಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಒಂದು 1/2 ಇಂಚು 1 ಇಂಚು ಡಿಫ್ರೆನ್ಸ್ ಬರ್ತಿದೆ ಅಂದರೆ ನಿಮಗೆ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಯಾವುದೇ ರೀತಿ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿಲ್ಲ. ಇದನ್ನು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ಈ ಪೇಪರ್ ಡ್ರಾಫ್ಟಿಂಗ್ನ ನಾವು ಅಲ್ಲಿ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈ ಪ್ಯಾನಲ್ಗೆ ನಾನು ಶೋಲ್ಡರ್ ಹತ್ರ ಸೀವಿಂಗ್ ಅಲೌನ್ಸಸ್ನ ಒಂದು 1/2 ಇಂಚಿಗೆ ಈ ರೀತಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಮೇಲ್ಗಡೆ ಪೇಪರ್ ಇರೋದ್ರಿಂದ ಎಕ್ಸ್ಟ್ರಾ ಪೇಪರು ನಾನು ಇಲ್ಲೇ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಫ್ರೆಂಡ್ಸ್. ಎಲ್ಲಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ಈಗ ನಾವೇನು ಮಾರ್ಕ್ ಮಾಡಿದ್ವೋ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕು. ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಸ್ಟಿಚಿಂಗನ್ನು ನಾವು ಮಾಡಬೇಕಾಗುತ್ತೆ ಅಂತ. ಆ ಬಸ್ಟ್ ಪಾಯಿಂಟ್ ಹತ್ರ ನಾವು ಒಂದು ಟಕ್ಸನ್ನು ಇಟ್ಕೋಬೇಕು. ಎರಡೂ ಕಡೆ ನೋಡಿ ನಮಗೆ ಬಸ್ಟ್ ಪಾಯಿಂಟ್ ಅನ್ನೋದು ಮಿಸ್ ಮ್ಯಾಚ್ ಆಗಬಾರ್ದು. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಎರಡೂ ಪ್ರಿನ್ಸಸ್ ಕಟ್ ಪ್ಯಾನಲ್ಸು ಬಸ್ಟ್ ಪಾಯಿಂಟ್ ಅನ್ನೋದು ಮ್ಯಾಚ್ ಆಗೋ ಥರ ನಾವು ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ. ನೋಡಿ ಈ ರೀತಿ. ಈಗ ಈ ಪ್ಯಾನಲ್ಸ್ನ ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ನಾವು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೊತ ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಮೇಲ್ಗಡೆ ಶೋಲ್ಡರ್ ಹತ್ರ ನಾವು ಸೀವಿಂಗ್ ಅಲೌನ್ಸಸ್ ಆ್ಯಡ್ ಮಾಡಿರೋದ್ರಿಂದ ನಮಗೆ ಮೇಲ್ಗಡೆ ಕ್ಲಾತ್ ಎಕ್ಸ್ಟ್ರಾ ಇಲ್ಲದೆ ಇದ್ದರೂ ಪರವಾಗಿಲ್ಲ. ಬಟ್ ನಾವು ಯಾವ ಕಡೆ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಬೇಕು ಆ ಕಡೆ ಎಲ್ಲ ನಮಗೆ ಎಕ್ಸ್ಟ್ರಾ ಕ್ಲಾತ್ ಇರೋ ಥರ ನೋಡಿಕೊಂಡು ನೀಟಾಗಿ ಈ ಪೇಪರನ್ನು ಪ್ಲೇಸ್ ಮಾಡ್ಕೊಳ್ಳಿ. ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವು ಏನು ಪೇಪರ್ ಡ್ರಾಫ್ಟಿಂಗ್ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿಯೇ ನೀವು ಡ್ರಾವನ್ನು ಮಾಡ್ಕೋಬೇಕಾಗುತ್ತೆ. ಆ ವಿಡಿಯೋ ಕ್ಲಿಪ್ ಅನ್ನೋದು ಮಿಸ್ ಆಗಿದೆ. ನೋಡಿ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ನಾವು ಸೀವಿಂಗ್ ಅಲೌನ್ಸಸ್ ಆ್ಯಡ್ ಮಾಡ್ಕೋಬೇಕಂತ. ನಾನಿಲ್ಲಿ ಫ್ರೀ ಹ್ಯಾಂಡಲ್ಲೇ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಷ್ಟ ಅನ್ನೋರು ನೀವೊಂದು 1/2 ಇಂಚ್ ಅಥವಾ 1/2 ಇಂಚಿಗೆ ಒಂದು ಪಾಯಿಂಟ್ ಕಡಿಮೆ ಇರೋ ಥರ ನೀವು ಈ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೈಡ್ ಸೀಮ್ ಅಲೌನ್ಸಸ್ ಕಡೆ ನಾವು 2 ಇಂಚಸ್ ಆಲ್ರೆಡಿ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿರೋದ್ರಿಂದ ಸೈಡ್ ಸೀಮ್ ಅಲೌನ್ಸ್ ಕಡೆ ನಾವೇನು ಎಕ್ಸ್ಟ್ರಾ ಮಾರ್ಜಿನನ್ನು ತೊಗೊಳ್ಳೋಂಗಿಲ್ಲ. ನೋಡಿ ಈ ರೀತಿ. ಈಗ ನಾವೇನು ಮಾರ್ಕ್ ಮಾಡಿದ್ದೀವೋ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈ ರೀತಿ ನಾವು ಪ್ರಿನ್ಸಸ್ ಕಟ್ ಶೇಪ್ಗೆ ಕಂಪಲ್ಸರಿ ನಾವು ಪೇಪರ್ ಡ್ರಾಫ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪೇಪರ್ ಡ್ರಾಫ್ಟಿಂಗನ್ನು ಮಾಡಿಕೊಂಡು ನಾವು ಲೈನಿಂಗ್ ಮೇಲೆ ಪ್ಲೇಸ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿದ್ರೆ ನಮಗೆ ಲೈನಿಂಗ್ ಅನ್ನೋದು ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನಮಗೆ ಅಡ್ಜಸ್ಟ್ ಆಗುತ್ತೆ. ನೀವು ಡೈರೆಕ್ಟಾಗಿ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಲೈನಿಂಗ್ ಮೇಲೇ ಮಾರ್ಕಿಂಗ್ ಮಾಡ್ತೀರಾ ಅಂದರೆ ನಿಮಗೆ ಲೈನಿಂಗ್ ಅನ್ನೋದು ಸ್ವಲ್ಪ ವೇಸ್ಟ್ ಆಗುತ್ತೆ. ಯಾಕಂದರೆ ನಾವು ಎರಡೂ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ಗೂ ನಾವು ಮಿಡಲಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಬಿಡಬೇಕಾಗುತ್ತೆ. ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದ್ದಾಯಿತು. ಫ್ರಂಟಲ್ಲಿ ನಾವು ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಕಟಿಂಗ್ ಮಾಡಿದ್ದಾಯಿತು. ಈಗ ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಪಾರ್ಟನ್ನು ತೊಗೊಂಡು ಮೇಲ್ಗಡೆ ಮಾರ್ಜಿನನ್ನು ಬಿಟ್ಟು ಈ ರೀತಿ ಚೆಕ್ ಮಾಡ್ಕೋಬೇಕು. ನಾವಿಲ್ಲಿ ಸ್ಲೀವ್ಸ್ಗೆ ಮಾರ್ಕಿಂಗ್ ಮಾಡೋದಕ್ಕೆ ವಿತ್ ಸೀವಿಂಗ್ ಅಲೌನ್ಸಸ್ನ ಏನು ಮಾರ್ಕ್ ಮಾಡಿದ್ದು ಆ ಲೈನ್ ಮೇಲೆ ನಾವು ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡನ್ನು ಅಳತೆ ಮಾಡ್ಕೋಬೇಕು. ಈಗ ಲೈನಿಂಗನ್ನು 4 ಲೇಯರ್ಸಾಗಿ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ಅನ್ನೋದು ನಿಮ್ಮ ಸೈಡ್ಗೆ ಇರೋ ಥರ ಪ್ಲೇಸ್ ಮಾಡಿಕೊಂಡು ಫಸ್ಟು ಸ್ಟ್ರೈಟಾಗಿರೋದಕ್ಕೆ ಒಂದು ಲೈನ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಒಂದು 1/2 ಇಂಚ್ ಮಾರ್ಜಿನ್ಗೆ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅವ್ರ ಸ್ಲೀವ್ಸ್ ಲೆಂತ್ ಬಂದು 6 ಇಂಚಸ್ಸು, ಮೇಲ್ಗಡೆ 1/2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು 6.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ.
ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಅದು ಸ್ಲೀವ್ಸ್ ಲೂಸ್ ಬಂದು 12 ಇಂಚಸ್ಸು, ಅದನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 6 ಇಂಚಸ್ಸು, ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ. 7.5 ನಾನು ಒಂದು ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು 7 ಇಂಚಸ್ಗೆ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಕ್ಯಾಪ್ ಹೈಟ್ ಬಂದು ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನ್ಗೆ ಈ ರೀತಿ ಟೇಪನ್ನು ಕ್ರಾಸಾಗಿ ಪ್ಲೇಸ್ ಮಾಡಿದಾಗ ನಮಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಚೆಕ್ ಮಾಡಿದಾಗ ನಮಗೆ 7.5 ಇಂಚ್ ಅನ್ನೋದು ಬಂತು. ಸೇಮ್ 7.5 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ 2 ಇಂಚಸ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಈ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವ್ ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡ್ಕೋಬೇಕು. ಸೈಡ್ ಸೀಮ್ ಅಲೌನ್ಸಸ್ ಕಡೆ ನೀವೇನು 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದು ಅದನ್ನು ಕೂಡ ಈ ರೀತಿ ಲೈನ್ಸನ್ನು ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ನಮಗೆ ಇಲ್ಲಿ ಕ್ರಾಸ್ ಆಗಿರೋದೊಂದು ಲೈನು ನಾವಿಲ್ಲಿ 90 ಡಿಗ್ರಿಯಲ್ಲಿ ಈ ರೀತಿ ಸ್ಕೇಲನ್ನು ಒಂದು ಲೈನಿಗೆ ಕನೆಕ್ಟ್ ಮಾಡಿದಾಗ ನಮಗೆ ಆ ಕ್ರಾಸ್ ಅನ್ನೋದು 90 ಡಿಗ್ರಿ ಕ್ರಾಸ್ ಅನ್ನೋದು ಸಿಗುತ್ತೆ. ನೋಡಿ ಈ ರೀತಿ. ಈಗ ನಾವೇನು ಮಾರ್ಕ್ ಮಾಡಿದ್ದು ಅದರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಮಿಡಿಲಲ್ಲಿ ಒಂದು ಟಕ್ಸನ್ನು ಇಟ್ಕೋಬೇಕು. ಹಾಗೆ 2 ಇಂಚಸ್ಸು ಏನು ಸೈಡ್ ಸೀಮಲ್ಲಿ ಒಂದು ಸ್ವಲ್ಪ ಮಾರ್ಜಿನ್ ಇರುತ್ತೋ ಅಲ್ಲೂ ಕೂಡ ಒಂದು ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ಸನ್ನು ಓಪನ್ ಮಾಡಿಕೊಂಡು ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಕೊಟ್ಕೋಬೇಕು. ನೋಡಿ ಫ್ರಂಟ್ ಆರ್ಮೋಲ್ ಶೇಪನ್ನು ಕೊಟ್ಕೊಳ್ಳೋದಕ್ಕೆ ನಾವೇನು 1 ಇಂಚ್ ಹತ್ರ ಮಾರ್ಕ್ ಮಾಡಿದ್ದು ಅಲ್ಲಿಂದ ಸಿವಿಂಗ್ ಅಲವೆನ್ಸಸ್ ಹತ್ರಗೆ ಈ ರೀತಿ ಮಿಡಿಲ್ ಪಾಯಿಂಟ್ನ ಕಂಡುಹಿಡ್ಕೊಂಡು ಆ ಮಿಡಿಲ್ ಪಾಯಿಂಟ್ ಹತ್ರ 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಫ್ರಂಟ್ ಆರ್ಮ್ ಕರ್ವ್ನ ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ ಬ್ಯಾಕ್ ಪಾರ್ಟು, ಸ್ಲೀವ್ಸು, ಫ್ರಂಟ್ ಪ್ರಿನ್ಸಸ್ ಕಟ್ ಎಲ್ಲವನ್ನು ನಾನು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ.